ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಮೊದಲ 2 ದಿನ ಏನಂದ್ರೆ ಏನೂ ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ 6ನೇ ಸ್ಪಾಟ್ಗೆ ಬಂದಾಗ ಒಂದಷ್ಟು ಅಸ್ಥಿಗಳು ಸಿಕ್ಕಿದ್ವು. ಆ ಅಸ್ಥಿಗಳ ಸುತ್ತಲೂ ಕೂಡ ಈಗ ಭಾರಿ ಅನುಮಾನ ಹುಟ್ಕೊಂಡಿದೆ. ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಕ್ಕ ಕೇಸ್ಗೆ ಟ್ವಿಸ್ಟ್. ಶವಕ್ಕೆ ಅಂದೇ ನಡೆದಿದ್ದ ಮರಣೋತ್ತರ ಪರೀಕ್ಷೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಸಾಕ್ಷ್ಯ ದೂರುದಾರ ಗುರುತಿಸಿರುವ ಜಾಗಗಳನ್ನು ಇಂಚಿಂಚು ಬಿಡದೆ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸಿದೆ. ಸಮಾಧಿ ರಹಸ್ಯ ಬಯಲಾಗಿ ಸತ್ಯ ಮಿಥ್ಯಗಳು ಹೊರತರಲು ಅವಿರತ ಪ್ರಯತ್ನ ನಡೀತಾ ಇದೆ. ಇದರ ನಡುವೆ ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಮೂರನೇ ದಿನ ಸ್ಪಾಟ್ ನಂಬರ್ 6ರಲ್ಲಿ ಮಹಾಸತ್ಯ ಬಯಲಾಗುವ ಲಕ್ಷಣದಂತೆ ಅಸ್ಥಿಪಂಜರ ಸಿಕ್ಕಿತ್ತು. ಇದು ಅನಾಮಿಕನ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದೆ. ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರದ ಅವಶೇಷ ಯಾರದ್ದು, ಸಾವು ಹೇಗಾಯಿತು, ಯಾಕೆ ಇಲ್ಲಿ ಹೂಳಲಾಗಿದೆ ಎಂಬ ಬಗ್ಗೆ ತನಿಖೆ ನಡೆಯಲಿದೆ. ಸ್ಪಾಟ್ 6ರಲ್ಲಿ 25 ತುಣುಕುಗಳ ಅವಶೇಷ ಪತ್ತೆ. 6ನೇ ಸ್ಪಾಟ್ನಲ್ಲಿ ನಡೆಸಿದ ಉತ್ಖನನ ಕಾರ್ಯದಲ್ಲಿ ಸುಮಾರು 15 ಮೂಳೆಗಳು, ಒಡೆದ ಮೂಳೆ ಮತ್ತು ಇತರ ಅವಶೇಷಗಳನ್ನು ಒಳಗೊಂಡ ಒಟ್ಟು 25 ತುಣುಕುಗಳ ಅವಶೇಷ ಸಿಕ್ಕಿದೆ. ಸಿಕ್ಕ ಅಸ್ಥಿಪಂಜರದ ಅವಶೇಷಗಳನ್ನು ಮಣಿಪಾಲದ ಲ್ಯಾಬ್ನಲ್ಲಿ ಸಂಗ್ರಹಿಸಲಾಗಿದೆ. ಧರ್ಮಸ್ಥಳದಲ್ಲಿ ಸಿಕ್ಕ ಅಸ್ಥಿಗೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ಇದೆ. ಸಿಕ್ಕಿರೋ ಅವಶೇಷಗಳನ್ನು ಎಫ್ಎಸ್ಎಲ್ ಟೀಮ್ ಪರಿಶೀಲಿಸಿದ್ದು ಶವಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ವ್ಯಕ್ತಪಡಿಸಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕವೇ ಶವ ಹೂಳಲಾಗಿದೆ ಎಂಬ ಅನುಮಾನ ಎಫ್ಎಸ್ಎಲ್ ತಂಡವನ್ನ ಕಾಡ್ತಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ತಲೆಬುರುಡೆ ಒಡೆದಿದೆ, ಮೂಳೆ ಹಾಗೂ ಕೈಕಾಲು ಪತ್ತೆಯಾಗಿದೆ. ಆದ್ದರಿಂದ ಸ್ಪಷ್ಟ ವರದಿಯನ್ನ ನೀಡುವಂತೆ ಡಿಐಜಿ ಅನುಚೇತ್ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಅವಶೇಷಗಳನ್ನು ಬೆಂಗಳೂರು ಲ್ಯಾಬ್ಗೆ ಕಳುಹಿಸಲು ಸಿದ್ದತೆ ನಡೆದಿದೆ. ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿನ್ನೆಯೇ ರಾತ್ರಿಯೇ ಮಂಗಳೂರಿಗೆ ಬಂದಿದ್ದಾರೆ. ಉಳಿದ ಸ್ಪಾಟ್ಗಳ ಉತ್ಖನನದ ಬಳಿಕವೇ ಮೊಹಂತಿ ಬೆಂಗಳೂರಿಗೆ ತೆರಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಮೊದಲ 2 ದಿನ ಏನಂದ್ರೆ ಏನೂ ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ 6ನೇ ಸ್ಪಾಟ್ಗೆ ಬಂದಾಗ ಒಂದಷ್ಟು ಅಸ್ಥಿಗಳು ಸಿಕ್ಕಿದ್ವು. ಆ ಅಸ್ಥಿಗಳ ಸುತ್ತಲೂ ಕೂಡ ಈಗ ಭಾರಿ ಅನುಮಾನ ಹುಟ್ಕೊಂಡಿದೆ. ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಕ್ಕ ಕೇಸ್ಗೆ ಟ್ವಿಸ್ಟ್. ಶವಕ್ಕೆ ಅಂದೇ ನಡೆದಿದ್ದ ಮರಣೋತ್ತರ ಪರೀಕ್ಷೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಸಾಕ್ಷ್ಯ ದೂರುದಾರ ಗುರುತಿಸಿರುವ ಜಾಗಗಳನ್ನು ಇಂಚಿಂಚು ಬಿಡದೆ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸಿದೆ. ಸಮಾಧಿ ರಹಸ್ಯ ಬಯಲಾಗಿ ಸತ್ಯ ಮಿಥ್ಯಗಳು ಹೊರತರಲು ಅವಿರತ ಪ್ರಯತ್ನ ನಡೀತಾ ಇದೆ. ಇದರ ನಡುವೆ ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಮೂರನೇ ದಿನ ಸ್ಪಾಟ್ ನಂಬರ್ 6ರಲ್ಲಿ ಮಹಾಸತ್ಯ ಬಯಲಾಗುವ ಲಕ್ಷಣದಂತೆ ಅಸ್ಥಿಪಂಜರ ಸಿಕ್ಕಿತ್ತು. ಇದು ಅನಾಮಿಕನ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದೆ. ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರದ ಅವಶೇಷ ಯಾರದ್ದು, ಸಾವು ಹೇಗಾಯಿತು, ಯಾಕೆ ಇಲ್ಲಿ ಹೂಳಲಾಗಿದೆ ಎಂಬ ಬಗ್ಗೆ ತನಿಖೆ ನಡೆಯಲಿದೆ. ಸ್ಪಾಟ್ 6ರಲ್ಲಿ 25 ತುಣುಕುಗಳ ಅವಶೇಷ ಪತ್ತೆ. 6ನೇ ಸ್ಪಾಟ್ನಲ್ಲಿ ನಡೆಸಿದ ಉತ್ಖನನ ಕಾರ್ಯದಲ್ಲಿ ಸುಮಾರು 15 ಮೂಳೆಗಳು, ಒಡೆದ ಮೂಳೆ ಮತ್ತು ಇತರ ಅವಶೇಷಗಳನ್ನು ಒಳಗೊಂಡ ಒಟ್ಟು 25 ತುಣುಕುಗಳ ಅವಶೇಷ ಸಿಕ್ಕಿದೆ. ಸಿಕ್ಕ ಅಸ್ಥಿಪಂಜರದ ಅವಶೇಷಗಳನ್ನು ಮಣಿಪಾಲದ ಲ್ಯಾಬ್ನಲ್ಲಿ ಸಂಗ್ರಹಿಸಲಾಗಿದೆ.
ಧರ್ಮಸ್ಥಳದಲ್ಲಿ ಸಿಕ್ಕ ಅಸ್ಥಿಗೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ಇದೆ. ಸಿಕ್ಕಿರೋ ಅವಶೇಷಗಳನ್ನು ಎಫ್ಎಸ್ಎಲ್ ಟೀಮ್ ಪರಿಶೀಲಿಸಿದ್ದು ಶವಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ವ್ಯಕ್ತಪಡಿಸಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕವೇ ಶವ ಹೂಳಲಾಗಿದೆ ಎಂಬ ಅನುಮಾನ ಎಫ್ಎಸ್ಎಲ್ ತಂಡವನ್ನ ಕಾಡ್ತಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ತಲೆಬುರುಡೆ ಒಡೆದಿದೆ, ಮೂಳೆ ಹಾಗೂ ಕೈಕಾಲು ಪತ್ತೆಯಾಗಿದೆ. ಆದ್ದರಿಂದ ಸ್ಪಷ್ಟ ವರದಿಯನ್ನ ನೀಡುವಂತೆ ಡಿಐಜಿ ಅನುಚೇತ್ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಅವಶೇಷಗಳನ್ನು ಬೆಂಗಳೂರು ಲ್ಯಾಬ್ಗೆ ಕಳುಹಿಸಲು ಸಿದ್ದತೆ ನಡೆದಿದೆ. ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿನ್ನೆಯೇ ರಾತ್ರಿಯೇ ಮಂಗಳೂರಿಗೆ ಬಂದಿದ್ದಾರೆ. ಉಳಿದ ಸ್ಪಾಟ್ಗಳ ಉತ್ಖನನದ ಬಳಿಕವೇ ಮೊಹಂತಿ ಬೆಂಗಳೂರಿಗೆ ತೆರಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಮೊದಲ 2 ದಿನ ಏನಂದ್ರೆ ಏನೂ ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ 6ನೇ ಸ್ಪಾಟ್ಗೆ ಬಂದಾಗ ಒಂದಷ್ಟು ಅಸ್ಥಿಗಳು ಸಿಕ್ಕಿದ್ವು. ಆ ಅಸ್ಥಿಗಳ ಸುತ್ತಲೂ ಕೂಡ ಈಗ ಭಾರಿ ಅನುಮಾನ ಹುಟ್ಕೊಂಡಿದೆ. ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಸಿಕ್ಕ ಕೇಸ್ಗೆ ಟ್ವಿಸ್ಟ್. ಶವಕ್ಕೆ ಅಂದೇ ನಡೆದಿತ್ತ ಮರಣೋತ್ತರ ಪರೀಕ್ಷೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಸಾಕ್ಷ್ಯ ದೂರುದಾರ ಗುರುತಿಸಿರುವ ಜಾಗಗಳನ್ನು ಇಂಚಿಂಚು ಬಿಡದೆ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸಿದೆ. ಸಮಾಧಿ ರಹಸ್ಯ ಬಯಲಾಗಿ ಸತ್ಯ ಮಿಥ್ಯಗಳು ಹೊರತರಲು ಅವಿರತ ಪ್ರಯತ್ನ ನಡೀತಾ ಇದೆ. ಇದರ ನಡುವೆ ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಮೂರನೇ ದಿನ ಸ್ಪಾಟ್ ನಂಬರ್ 6ರಲ್ಲಿ ಮಹಾಸತ್ಯ ಬಯಲಾಗುವ ಲಕ್ಷಣದಂತೆ ಅಸ್ಥಿಪಂಜರ ಸಿಕ್ಕಿತ್ತು. ಇದು ಅನಾಮಿಕನ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದೆ. ಸ್ಪಾಟ್ 6ರಲ್ಲಿ ಸಿಕ್ಕ ಅಸ್ಥಿಪಂಜರದ ಅವಶೇಷ ಯಾರದ್ದು, ಸಾವು ಹೇಗಾಯಿತು, ಯಾಕೆ ಇಲ್ಲಿ ಹೂಳಲಾಗಿದೆ ಎಂಬ ಬಗ್ಗೆ ತನಿಖೆ ನಡೆಯಲಿದೆ. ಸ್ಪಾಟ್ 6ರಲ್ಲಿ 25 ತುಣುಕುಗಳ ಅವಶೇಷ ಪತ್ತೆ. 6ನೇ ಸ್ಪಾಟ್ನಲ್ಲಿ ನಡೆಸಿದ ಉತ್ಖನನ ಕಾರ್ಯದಲ್ಲಿ ಸುಮಾರು 15 ಮೂಳೆಗಳು, ಒಡೆದ ಮೂಳೆ ಮತ್ತು ಇತರ ಅವಶೇಷಗಳನ್ನು ಒಳಗೊಂಡ ಒಟ್ಟು 25 ತುಣುಕುಗಳ ಅವಶೇಷ ಸಿಕ್ಕಿದೆ. ಸಿಕ್ಕ ಅಸ್ಥಿಪಂಜರದ ಅವಶೇಷಗಳನ್ನು ಮಣಿಪಾಲದ ಲ್ಯಾಬ್ನಲ್ಲಿ ಸಂಗ್ರಹಿಸಲಾಗಿದೆ. ಧರ್ಮಸ್ಥಳದಲ್ಲಿ ಸಿಕ್ಕ ಅಸ್ಥಿಗೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ಇದೆ. ಸಿಕ್ಕಿರೋ ಅವಶೇಷಗಳನ್ನು ಎಫ್ಎಸ್ಎಲ್ ಟೀಮ್ ಪರಿಶೀಲಿಸಿದ್ದು ಶವಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಶಂಕೆ ವ್ಯಕ್ತಪಡಿಸಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕವೇ ಶವ ಹೂಳಲಾಗಿದೆ ಎಂಬ ಅನುಮಾನ ಎಫ್ಎಸ್ಎಲ್ ತಂಡವನ್ನ ಕಾಡ್ತಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ತಲೆಬುರುಡೆ ಒಡೆದಿದೆ, ಮೂಳೆ ಹಾಗೂ ಕೈಕಾಲು ಪತ್ತೆಯಾಗಿದೆ. ಆದ್ದರಿಂದ ಸ್ಪಷ್ಟ ವರದಿಯನ್ನ ನೀಡುವಂತೆ ಡಿಐಜಿ ಅನುಚೇತ್ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಅವಶೇಷಗಳನ್ನು ಬೆಂಗಳೂರು ಲ್ಯಾಬ್ಗೆ ಕಳುಹಿಸಲು ಸಿದ್ದತೆ ನಡೆದಿದೆ. ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿನ್ನೆಯೇ ರಾತ್ರಿಯೇ ಮಂಗಳೂರಿಗೆ ಬಂದಿದ್ದಾರೆ. ಉಳಿದ ಸ್ಪಾಟ್ಗಳ ಉತ್ಖನನದ ಬಳಿಕವೇ ಮೊಹಂತಿ ಬೆಂಗಳೂರಿಗೆ ತೆರಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.